ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ. ಲೇಖನದ ಹೆಸರು ದೀಪದ ಬೆಳಕಿನ ಆ ದಿನಗಳು. ಆಗ ನನಗೆ ಸುಮಾರು 10 ವರ್ಷಗಳು. ಈಗಿನಂತೆ ಆಗ ಪ್ರತಿ ಮನೆಯಲ್ಲೂ ವಿದ್ಯುತ್ ಇರಲಿಲ್ಲ. ವಿದ್ಯುತ್ ಇದ್ದದ್ದು ಕೇವಲ ಕೆಲವು ಮನೆಗಳಿಗೆ. ವಿದ್ಯುತ್ ಇಲ್ಲದ ಆ ಮನೆಗಳ ಸಾಲಿಗೆ ನಮ್ಮ ಮನೆಯೂ ಸೇರಿತ್ತು. ನಮ್ಮ ಮನೆಯಲ್ಲಿ ಆಗ ಇದ್ದುದು ಕೇವಲ 2 ದೀಪ ಮತ್ತು 1 ಲಾಟಿನು. ಒಂದು ದೀಪವನ್ನು ಅಮ್ಮ ನಮಗೆ ಬರೆಯಲು ಕೊಡುತ್ತಿದ್ದರು, ಇನ್ನೊಂದು ದೀಪವನ್ನು ಅಡಿಗೆ ಮನೆಯ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ರು. ಅದು ಸೀಮೆ ಎಣ್ಣೆಯ ದೀಪವಾಗಿತ್ತು. ಒಂದು ದೀಪದಲ್ಲಿ ವಿಪರೀತ ಹೊಗೆ ಬರುತ್ತಿದ್ದುದರಿಂದ ಹೊಗೆ ಬಾರದ ದೀಪಕ್ಕೆ ನನಗೆ ಮತ್ತು ನನ್ನ ತಂಗಿಗೆ ಜಗಳವಾಗುತ್ತಿತ್ತು. ನಮ್ಮ ಜಗಳವನ್ನು ನೋಡಲಾಗದೆ ನನ್ನ ಅಮ್ಮ ನನಗೆ ಹೊಗೆ ಬರುವ ದೀಪವನ್ನು ಅಡಿಗೆ ಕೋಣೆಯಲ್ಲಿ ಇಟ್ಟು ತಮ್ಮ ಕೆಲಸ ಕಾರ್ಯಗಳಿಗೆ ಬಳಸಿ ಲಾಟಿನನ್ನು ಕೂಡ ನಮಗೆ ಬರೀಲಿಕ್ಕೆ ಕೊಡ್ತಾ ಇದ್ರು. ಲಾಟಿನಿನ ಬೆಳಕು ತುಸು ಮಂದವಾದ್ದರಿಂದ ನನಗೆ ಅಕ್ಷರಗಳು ಮಸುಕಾಗಿ ಕಾಣುತ್ತಿತ್ತು. ನನಗೆ ರಾತ್ರಿಯಾದಾಗ ಅಕ್ಷರಗಳನ್ನು ನೋಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ವೀಕ್ಷಕರೇ, ನಾನು ಕನ್ನಡಕವನ್ನು ಬಳಸುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತಲ್ಲವೇ? ದೀಪದ ಬೆಳಕಿನಲ್ಲಿ ಬರೆಯುವುದು ನನಗೆ ಕಷ್ಟವಾದರೂ ಕೂಡ ಓದಲು ಮಸುಕಾಗಿ ಕಾಣ್ತಾ ಇತ್ತು. ಹೀಗಾಗಿ ನನ್ನ ಅಪ್ಪ ನನಗೆ ಎಷ್ಟೋ ಬಾರಿ ಓದಿದ್ದನ್ನು ಬರೀಲಿಕ್ಕೆ, ಬರೆದದ್ದನ್ನು ಓದಲಿಕ್ಕೆ ಆ ಥರ ಹೇಳಿಕೊಟ್ಟು ಸಹಕರಿಸ್ತಾ ಇದ್ದರು. ನಾನು 8ರಿಂದ 10ನೇ ತರಗತಿಯವರೆಗೆ ಅಂದರೆ ಹೈಸ್ಕೂಲ್ನಲ್ಲಿ ಇರುವಾಗ ಇದೇ ಕಾರಣಕ್ಕೆ, ಅಂದರೆ ಹೋಮ್ವರ್ಕ್ ನನಗೆ ರಾತ್ರಿ ಆದಮೇಲೆ ಓದಲಿಕ್ಕೆ ಬರೀಲಿಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು ಅನ್ನುವಂತಹ ಕಾರಣಕ್ಕೋಸ್ಕರ ನಾನು ಹೋಮ್ವರ್ಕ್ ಮಾಡದೆ ಹೋಗಿ ಎಷ್ಟೋ ಸರ್ತಿ ಅಧ್ಯಾಪಕರಿಂದ ಹೆಚ್ಚಾಗಿ ಪೆಟ್ಟು ತಿಂತಾ ಇದ್ದೆ. ಹಾಗೆ ಹೇಳಿ ಗಣಿತ ಶಿಕ್ಷಕಿ ನಮಗೆ ಹೋಮ್ವರ್ಕ್ ಮಾಡೋದಿದ್ದರೆ ಅವರು ಆಗಾಗಲೇ ಕೂತು ತಕ್ಷಣವೇ ತರಗತಿಯಲ್ಲೇ ಹೋಮ್ವರ್ಕ್ ಮಾಡಿಸ್ತಾ ಇದ್ದರು. PT ಪಿರಿಯಡ್ನಲ್ಲಿ ಕೂಡ ಹೋಮ್ವರ್ಕ್ ಮಾಡದವರನ್ನು ಆಟ ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಆ ದಿನಗಳಲ್ಲಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಕೆಲವರು ಟಾರ್ಚ್ ಬಳಸ್ತಾ ಇದ್ದರು. ಹೆಚ್ಚಿನ ಜನರು ಕೃಷಿಕರಾದ್ದರಿಂದ ಕತ್ತಲಾಗುವಂತಹ ವೇಳೆಯಲ್ಲಿ, ಕತ್ತಲಾದ ಆ ಸಮಯದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪಟ್ಟಾಂಗ ಮಾಡಲಿಕ್ಕೆ ಅಂದರೆ ಹರಟೆ ಹೊಡಿಲಿಕ್ಕೆ ಹೋಗುವುದು ವಾಡಿಕೆಯಾಗಿತ್ತು. ಹೀಗೆ ಹೋಗುವಾಗ ಅವರು ಸೂಟೆಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು. ಸೂಟೆ ಎಂದರೆ ಒಣ ತೆಂಗಿನ ಮಡಲನ್ನು ಒಟ್ಟುಗೂಡಿಸಿ ಅದಕ್ಕೆ ಒಂದು ಗಂಟು ಹಾಕಿ ಒಂದು ಬದಿಯಿಂದ ಬೆಂಕಿ ಕೊಟ್ಟು ಆ ಬೆಳಕಿನಲ್ಲಿ ದಾರಿಯಲ್ಲಿ ಹೋಗುವುದು. ಹೀಗೆ ಹೋಗಲು ಹಲವಾರು ಸೂಟೆಗಳನ್ನು ಬಳಸ್ತಾ ಇದ್ದರು. ಇನ್ನು ಚಳಿ ಕಾಯಿಸಲಿಕ್ಕೆ ಅಗ್ಗಿಸ್ಟಿಕೆಯನ್ನು ಬಳಸ್ತಾ ಇದ್ದರು. ಹಳ್ಳಿಗಳಲ್ಲಿ ಸೊಳ್ಳೆಗಳ ಕಾಟವನ್ನು ತಪ್ಪಿಸಲಿಕ್ಕೆ ಒಂದು ಬಕೆಟಿನಲ್ಲಿ ಅಡಿಕೆಯ ಸಿಪ್ಪೆಯೋ ತೆಂಗಿನ ಸಿಪ್ಪೆಯೋ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟು ಹೊಗೆ ಹಾಕುವಂತಹ ಪದ್ಧತಿ ಈಗಲೂ ವಾಡಿಕೆಯಲ್ಲಿ ಇದೆ. ರಜಾ ದಿನಗಳಲ್ಲಿ ಇದೇ ದೀಪದ ಬೆಳಕಿನ ಅಡಿಯಲ್ಲಿ ನೆರೆಮನೆಯ ಮಕ್ಕಳೆಲ್ಲ ಅಂದರೆ ಪಕ್ಕದ ಮನೆಯ ಮಕ್ಕಳೆಲ್ಲ ಸೇರಿಕೊಂಡು ಕಳ್ಳ ಪೊಲೀಸ್ ಆಟ ಆಡುತ್ತಾ ಇದ್ದೆವು. ಇಷ್ಟೇ ಅಲ್ಲದೆ ಬೀಜದಾಟ, ಚನ್ನೆಮಣೆ ಆಟ ಆಡುತ್ತಿದ್ದೆವು. ಈಗ ಆ ಎಲ್ಲ ವಿಚಾರಗಳನ್ನು ನೆನೆದಾಗ ಸಂತೋಷ ಆಗ್ತದೆ. ಏಕೆಂದರೆ ದೀಪದ ಬೆಳಕಿನಲ್ಲಿ ಬೆಳಗಿದಂತಹ ನಾವು ಪುಣ್ಯವಂತರು ಅಂತ ಹೇಳ್ತಾ ಇವತ್ತಿನ ಈ ಲೇಖನವನ್ನು ಮುಗಿಸ್ತೇನೆ. ಧನ್ಯವಾದ.